ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಇದೆ. ಯಾವುದಪ್ಪ ಶ್ರೇಷ್ಠವಾದ ಧರ್ಮ? ಹೌದು, ಧರ್ಮ ಅಂದ ಕೂಡಲೇ ನಮ್ಮೆಲ್ಲರಿಗೂ ನೆನಪಾಗುವುದು ಪೂಜೆ ಪುನಸ್ಕಾರಗಳು. ಆದರೆ ಭಾಗವತ ಹೇಳುವಂತೆ ಪ್ರೋಜ್ಜಿತ ಕೈತವಃ ಧರ್ಮ, ಕಪಟತನವಿಲ್ಲದೆ ಬದುಕುವುದು ನಿಜವಾದ ಧರ್ಮ. ಈ ಧರ್ಮಕ್ಕೆ ಸಾಕಾರ ರೂಪವೇ ಶ್ರೀರಾಮಚಂದ್ರ. ರಾಮನನ್ನು ನಾವು ದೇವರನ್ನಾಗಿ ನೋಡುವುದಕ್ಕಿಂತ ಆತ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದೇ ನಿಜವಾದ ಧರ್ಮ. ಅದಕ್ಕೆ ನಮ್ಮ ಹಿರಿಯರು ಹೇಳೋದು ರಾಮ ನಡೆದಂಥ ನಡೆ ಎಂದು. ನಿಜ, ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯವನ್ನು ತ್ಯಜಿಸಿದ. ಅಪ್ಪನಿಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟ. ನಹ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಹತ್ತರಂ ಯಥಾಪಿ ತರಿ ಶುಶ್ರೂಷಾ ತಸ್ಯ ವಾ ವಚನ ಕ್ರಿಯಾ. ತಂದೆಯ ಸೇವೆ ಮಾಡೋದು ಅತ್ಯುನ್ನತ ಧರ್ಮ ಎನ್ನುವುದನ್ನು ರಾಮ ತನ್ನ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆದರೆ ಇದರಲ್ಲೊಂದು ವಿಶೇಷತೆ ಇದೆ. ಚಾಣಕ್ಯ ನೀತಿಯ ಪ್ರಕಾರ ನಮಗೆ ಜನ್ಮ ಕೊಟ್ಟವರು ಮಾತ್ರ ತಂದೆ ಅಲ್ಲ, ಅವರ ಜೊತೆ ಇನ್ನೂ 4 ಜನರನ್ನು ನಾವು ತಂದೆಯ ಸಮಾನವಾಗಿ ಗೌರವಿಸಬೇಕು. ಧನಿತಾ ಚೋಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರ್ ಸ್ಮೃತಾ. ನಮಗೆ ಉಪನಯನ ಮಾಡಿಸಿದವರು, ನಮಗೆ ಜ್ಞಾನದ ದಾರಿಯನ್ನು ನೀಡಿದವರು, ಹಾಗೆಯೇ ಹಸಿದಾಗ ಅನ್ನ ನೀಡಿದವರು, ಕಷ್ಟದಲ್ಲಿದ್ದಾಗ ಭಯವನ್ನು ಹೋಗಿಸಿ ನಮಗೆ ರಕ್ಷಣೆ ಮಾಡಿದವರು. ಈ 5 ಜನರು ನಮಗೆ ತಂದೆಯ ಸಮಾನ. ಇವರ ಮಾತನ್ನು ಗೌರವಿಸುವುದು, ಅವರಿಗೆ ನೋವಾಗದಂತೆ ನೋಡಿಕೊಳ್ಳುವುದೇ ಇಂದಿನ ಪೀಳಿಗೆಗೆ ಪಾಲಿಸಬೇಕಾದ ಅತ್ಯುನ್ನತ ಧರ್ಮ. ರಾಮ ನಡೆದ ಹಾದಿಯಲ್ಲಿ ನಾವು ನಡೆಯೋಣ. ಜೈ ಶ್ರೀರಾಮ್. ರಾಮನ ಹಾದಿ ನಮ್ಮೆಲ್ಲರ ಸ್ಫೂರ್ತಿ. ಹಂಚೋಣ ಬನ್ನಿ ಸಂಸ್ಕಾರದ ಕೀರ್ತಿ. ಶ್ರೀಕೃಷ್ಣ ಅರ್ಪಿತಮಸ್ತು.